ಶಿವಪ್ಪ ಸಿಕ್ತು. ಶಿವಪ್ಪ ಶಿವಪ್ಪ ಬೇಟೆ ಸಿಕ್ತು ನಮ್ಮಪ್ಪ. ನೀನ್ ಕಲ್ಲಲ್ಲ, ನೀನ್ ದೇವ್ರು. ಶಿವಪ್ಪ ನೀನಿರೋದ್ ನಿಜ, ನೀನ ಹೇಳಿದ್ ನಿಜ, ಮುದುಕ ಹೇಳಿದ್ ನಿಜ, ಕಾಸಯ್ಯ ಹೇಳಿದ್ ನಿಜ. ಭಕ್ತಿಯಿಂದ ಕೇಳ್ಕೊಂಡೆ, ನೀನು ಕೊಟ್ಟೆ. ತಿಳಿದ್ರೆ ಏನೇನು ಅಂದ್ಬಿಟ್ಟಲ್ಲ ಪ್ರಭು ನಿನ್ನ. ಶಂಕರಪ್ಪ ನಿನ್ನ ಧ್ಯಾನ ಅನ್ನೋದು ಏನು ಅನ್ನೋದು ಇವತ್ತು ಗೊತ್ತಾಯ್ತು. ಅದ್ರಲ್ಲಿ ಎಂಥ ಅಮೃತ ಇದೆಯಪ್ಪ. ಇದು 2 ಮೊಳ ಸಿಕ್ಕಿದೆ. ನನ್ನ ಮಾತಿನಂತೆ 1 ಮಾಂಸ ನಿನಗೆ. ತಾಳು, ಇದನ್ನ ಹದವಾಗಿ ಬೇಯಿಸಿ ತಂದು ಕೊಡ್ತೀನಿ. ಬಂದೆ ತಾಳಪ್ಪ. ರುದ್ರಪ್ಪ ಹೇಗೋ ಹದವಾಗಿ ಬೇಯಿಸಿ ತಂದಿದ್ದೀನಿ. ತಿನ್ನಪ್ಪ ತಿನ್ನು. ನನ್ನ ಹೆಂಡತಿ ಯಾವಾಗ್ಲೂ ನಿನ್ ಧ್ಯಾನ ಮಾಡ್ತಿರ್ತಾಳೆ. ಇವತ್ತಿನ ಸುದ್ದಿ ಹೇಳಿದ್ರೆ ಎಷ್ಟು ಸಂತೋಷ ಪಡ್ತಾಳು. ತಿನ್ನಪ್ಪ ತಿನ್ನು. ನನ್ನ ಎದುರು ತಿನ್ನೋದಕ್ಕೆ ನಾಚಿಕೆನೆ. ಹಾಗಾದ್ರೆ ನಾನು ಹೋಗ್ತೀನಪ್ಪ. ಶಿವಪ್ಪ ನೀಲ 4-6 ದಿನಗಳಿಂದ ಉಪವಾಸ. ಇದನ್ನ ಮಾರಿ ಏನಾದ್ರೂ ತಗೊಂಡು ಹೋಗ್ತೀನಿ ಅವಳಿಗೆ. ಬರ್ಲಿ ಶಿವಪ್ಪ. ಅಯ್ಯಯ್ಯೋ, ನಿನ್ನ ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರಲ್ವಲ್ಲ ದೇವರು. ನಾಳೆ ಬರ್ತೀನಿ, ದಿನಾಗ್ಲೂ ಬರ್ತೀನಿ. ಶಿವಪ್ಪ ನಿನ್ನ ಮೊದಲೇ ನೋಡಿದ್ರೆ ನಾನು ಎಷ್ಟು ಒಳ್ಳೇದಾಗೋದು ಅನ್ಸುತ್ತೆ. ಬರ್ತೀನಪ್ಪ, ಬರ್ತೀನಿ. ಎಷ್ಟು ತಣ್ಣಗೆ ಬೀಸ್ತಾ ಇದೆ ಗಾಳಿ. ಪಾಪ ಶಿವಪ್ಪ ನೀನು ಚಳಿ ಆಗುತ್ತೀಯೇ. ಈ ನನ್ನ ವಸ್ತ್ರ ತಗೋ, ಹೊದ್ಕೋ, ಬೆಚ್ಚಗಿರುತ್ತೆ. ಈಗ ಸರ್ ಹೋಯ್ತಲ್ವೇ. ನಿನ್ನ ಧ್ಯಾನದಲ್ಲಿ ಏನ್ ಶಕ್ತಿ ಅಡಗಿದೆಯಪ್ಪ. ರೋಮಾಂಚನವಾಗುತ್ತಲ್ಲ ಶಿವಪ್ಪ. ಬರ್ತೀನಪ್ಪ, ಬರ್ತೀನಿ. ಸುಂಕ ಅವಳು ದಿನ ಕೊಡ್ತಾವಳೆ ಕಣ ಸುಂಕ. ನಡಿ ಮುಂದೆ. ಸುಂಕ ಇದು ತಗೊಂಡು ರಾತ್ರಿ ಹೊತ್ತು ಮನ್ಮನೆ ಮುಂದೆ ಸುಂಕ ಸುಂಕ ಅಂತ ಹೋಗು ಹಾಕ್ತಾರೆ. ಪರವಾಗಿಲ್ವೇ ಬಂಕ ಅಂತಿದ್ದೆ. ನಮ್ ಹುಡುಗ ಹೇಳ್ದಾಗ ಮಾಡ್ಬೇಕು. ನಮ್ ಬಾಬಾ ಪಂಚಾಯತ್ ಕಟ್ಟೆ ಸದಸ್ಯ, ಅದಕ್ಕೆ ಕೇಳ್ತಿರೋದು ಸುಂಕ. ಅಯ್ಯೋ ಮಂಕ, ಸುಂಕ ಗಿಂಕ ಅಂತ ಹೇಳಿದ್ರೆ ಕೆಲಸದಿಂದ ತೆಗೆಸ್ಬಿಟ್ಟೆ. ಹುಷಾರ್. ಯೋ ಪಟೇಲ ಪಟೇಲ ಬಾಯ ಇಲ್ಲಿ. ಏನೇ ಅವನು ಸುಂಕ ಗಿಂಕ ಅಂತ ಶಂಕ ಹೊಡ್ಕೋತಾ ಇದ್ದಾನೆ. ಹೇಳ ಅವನಿಗೆ ಬುದ್ಧಿರ. ಅವ್ರ ಹತ್ರ ಯಾಕೋ ಕೇಳ್ತಾ ಇದೆಯಾ ಸುಂಕ? ನಡಿ ಮುಂದೆ. ಗೋಜಿ ನಡಿಲಿ ನಡಿಲಿ. ಏನೋ ಗೊತ್ತಿಲ್ಲ. ಈಗ ತಾನೇ ಬಂದಿದ್ದೀನಿ. ವ್ಯಾಪಾರ ಆಗ್ತಾ ಇದ್ದ ಹಾಗೆ ಕೊಟ್ಟು ಬಿಡ್ತೀನಿ. ನಂಗೆ ಗೊತ್ತಪ್ಪ, ನಾವು ಮರ್ತರು ನೀನ್ ಕರೆದು ಕೊಡ್ತೀಯ ಅಂತ ಗೊತ್ತು. ಆದ್ರೆ ಪಟೇಲ್ ರೂಪ ಬೇಕಲ್ಲ. ನಾವ್ ಈ ಬುದ್ಧಿ ಎತ್ಕೊಂಡೈತೈತೆ. ಸ್ವಲ್ಪ ಸ್ವಲ್ಪ ಇರು, ಸ್ವಲ್ಪ ಇರು. ಓಡ್ಬೇಡ ಓಡ್ಬೇಡ, ನಿಂತ್ಕೋ ನಿಂತ್ಕೋ, ಸ್ವಲ್ಪ ನಿಂತ್ಕೋಪ್ಪ. ನೋಡು ಯಾಕೆ ಓಡ್ತಾ ಇದ್ಯಾ? ಇಲ್ಲಿ ಕೊಡು, ಕೊಡು, ಇಲ್ಲಿ ಕೊಡು, ಕೊಡು, ಇಲ್ಲಿ ಕೊಡಪ್ಪ. ಇಲ್ಲಿ ಬಿಚ್ಕೊಡ್ತೀನಿ. ಏನ್ ಆತ್ರ ಅಷ್ಟು ನಿನಗೆ? ತಗೋ, ನಿಧಾನವಾಗಿ ತಿನ್ನು. ನೀರು ತಂದು ಕೊಡ್ತೀನಿ. ಏನಪ್ಪ ವಿಚಿತ್ರ ಇದು? ವಾಸನೆಯಿಂದ ಮನುಷ್ಯನ ಗುಣಗಳನ್ನ ತಿಳ್ಕೊಳ್ಳುವಂತಹ ಪ್ರಾಣಿಯಪ್ಪ ಇದು. ತನಗೆ ಹಸಿವೆ ಅಂತ ಹೇಳ್ಕೊಳ್ಳೋದಕ್ ಬಾಯ್ದಿಯೇ? ನೋಡು, ಪ್ರತಿ ಒಂದು ಮೂಕ ಪ್ರಾಣಿ ಆತ್ಮದಲ್ಲೂ ಪಾಂಡುರಂಗ ಇರ್ತಾನೆ. ಇದರ ತೃಪ್ತಿ ಅವನ ತೃಪ್ತಿ. ಇರು, ಬರ್ತೀನಿ. ಸರಿ, ನನ್ ಕೆಲ್ಸಕ್ಕೆ ನಾವು ಹೋಗ್ತೀನಪ್ಪ. ತಗೋ ನೀರು, ನಿಧಾನವಾಗಿ ಕೊಡಿ.
ಇದಕ್ಕೆ ಎಷ್ಟಪ್ಪ ದುಡ್ಡು? ಈಗ ತಗೊಂಡ್ರೆ 6, ಮಧ್ಯಾಹ್ನ ತಗೊಂಡ್ರೆ 8, ರಾತ್ರಿ ತಗೊಂಡ್ರೆ 10. ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲಪ್ಪ. ಇಲ್ಲ ಅಂದ್ರೆ ವ್ಯಾಪಾರ ಮಾಡಕ್ಕೆ ಯಾಕೆ ಬಂದೆ? ಹೋಗತ್ಲಾಗೆ. ಯಾಕಮ್ಮ? ಏನಮ್ಮ, ಏನ್ ಬೇಕಾಗಿತ್ತು ನಿನಗೆ? ಅನ್ನ ಬೇಯಿಸೋದಿಕ್ಕೆ ಒಂದು ಮಡಿಕೆ ಕೂಡ ಇಲ್ಲಪ್ಪ. ಕೊಂಡುಕೊಳ್ಳೋಣ ಅಂತ ಬಂದ್ರೆ ಕುತ್ತಿಗೆ ಹಿಡಿದು ತಳ್ಳಿ ಬಿಟ್ರು. ಇಲ್ಲಿ ಬಾ, ಇಲ್ಲಿ ಬಾ, ತಗೋ. ಇದ್ರಲ್ಲಿ ಅನ್ನ ಮಾಡ್ಕೋ, ಇದ್ರಲ್ಲಿ ಸಾರು ಮಾಡ್ಕೋ, ಇದನ್ನ ನೀರಿಗೆ ಉಪಯೋಗಿಸ್ಕೋ. ಇಷ್ಟೊಂದು ಕೊಂಡುಕೊಳ್ಳೋದಿಕ್ಕೆ ನನ್ನ ಹತ್ರ ಕಾಸಿಲ್ಲಪ್ಪ. ಏನು ಬೇಡಮ್ಮ, ಹಾಗೆ ತಗೊಂಡು ಹೋಗು, ಸಂತೋಷವಾಗಿ ತಗೊಂಡು ಹೋಗು. ಕಷ್ಟಪಟ್ಟು ಮಾಡಿ ಹಾಗೆ ಕೊಡ್ತೀಯಲ್ಲಪ್ಪ. ನಾನೇನಮ್ಮ ಕಷ್ಟಪಟ್ಟೆ? ಮಣ್ಣು ಕೊಟ್ಟವಳು ಭೂತಾಯಿ, ನೀರು ಕೊಟ್ಟವಳು ಗಂಗಮ್ಮ, ಬೇಯಿಸಿ ಹದ ಮಾಡ್ದವ್ ಅಗ್ನಿ. ಸಾಕ, ಇನ್ನೂ ಒಂದೆರಡು ತಗೋತೀಯೋ? ಸಾಕಪ್ಪ. ದೇವ್ರ ನಿನ್ ಸಂಸಾರನ ಚಂದಾಗಿಟ್ಟಿರ್ಲಿ. ಲಕ್ಷ್ಮಿ, ಮಂಜು, ಅಯ್ಯೋ, ಅನ್ಯಾಯ, ಅಪಚಾರ, ಯಾಕಿಂತ ಪಾಪ ಮಾಡ್ಬಿಟ್ರಿ? ಪಾಂಡುರಂಗನ ಮೇಲೆ ಆಣೆ ಇಟ್ಟಿದ್ದನ್ನ ಮರೆತು ಯಾಕೆ ಯಾಕೆ ನನ್ನ ಪ್ರಶ್ನೆಯನ್ನ ಮಾಡಿದ್ರಿ? ಪಾಂಡುರಂಗ, ಪಾಂಡುರಂಗ, ಕಾಮವಾಸನಿಗೆ ಬಲಿಬಿದ್ದು ಈ ಹೆಂಗಸರು ಮೋಸ ಮಾಡಿದ್ದಾರೆ ಪ್ರಭು. ಇವರುಗಳ ಮೈ ಮುಟ್ಟಿ ನನ್ನ ಕೈಗಳು ಅಪವಿತ್ರವಾಗಿವೆ. ಇಂಥ ಪಾಪಿ ಕೈಗಳಿಂದ ನಿನ್ನ ಪಾದ ಮುಟ್ಟಿ ಹೇಗೆ ಪೂಜೆ ಮಾಡ್ಲಿ, ಹೇಗೆ ಅಭಿಷೇಕ ಮಾಡ್ಲಿ, ಹೇಗೆ ನಮಸ್ಕಾರ ಮಾಡ್ಲಿ ಪ್ರಭು, ಹೇಗೆ ನಮಸ್ಕಾರ ಮಾಡ್ಲಿ? ವಿಠಲ, ಅಪರಾಧಿ ಶಿಕ್ಷೆ ಆಗಲೇಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು, ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು, ಪ್ರಾಯಶ್ಚಿತ್ತ, 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 ವಿಠಲ, ವಿಠಲ, ಪ್ರಾಯಶ್ಚಿತ್ತ. ಕೈಗಳೇ, ಪಾಂಡುರಂಗನ ಆಣೆನ ಬೇರೆ ಅವರುಗಳ ಮೈ ಸೋಕಿರೋ ನಿಮಗೆ ಇದು ಸರಿಯಾದ ಶಿಕ್ಷೆ. ನಿಮ್ಮನ್ನು ಹೇಗೆ ಬಿಟ್ರೆ ಇನ್ನೂ ಎಂತೆಂಥ ಪಾಪ ಕಾರ್ಯಗಳನ್ನ ಮಾಡಿಬಿಡ್ತಿರೋ ಏನು? ಪಾಂಡುರಂಗ, ದೂರ ದೂರ, ಮುಟ್ಟಿದ ಕೈಗಳನ್ನು ಶಿಕ್ಷೆ ಮಾಡಿ, ಮೈ ಮುಟ್ಟಿದ್ರೆ ಮೈಗೂ ಶಿಕ್ಷೆ ಮಾಡಿ. ಏನ್ ಮಾಡಿ, ಏನ್ ಮಾಡೋಣ? ಅಯ್ಯ, ಬಾರಯ್ಯ, ಬಾರಪ್ಪ ಇಲ್ಲಿ. ಯಾಕಪ್ಪ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಿ? ಬಾಪ, ಇಲ್ಲೋಡು, ಇಲ್ಲೋಡು ಈ ಅನಾಹುತನ. ಏನಮ್ಮ ಇದು? ನೋಡ್ತಾ ನಿಂತಿದ್ರಲ್ಲ. ಅಯ್ಯೋ, ಎಂತ ಹೇಗಪ್ಪ ಇದು?